ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಹಳ್ಳಿ. ವಂದೇ ಮಾತರಂ ಗೀತೆಯ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಶಾಸಕರಂತ ಹರೀಶ್ ಪುಂಜ ಅವರಿದ್ದಾರೆ. ಸೊ ವಂದೇ ಮಾತರಂ ಗೀತೆಯ ಸಂಬಂಧಪಟ್ಟ ಮಾರ್ಗಸೂಚಿ, ಸೊ ಇದರ ಸಂಬಂಧಪಟ್ಟ ನಿಮ್ಮ ಒಪಿನಿಯನ್? ಈ ದೇಶದಲ್ಲಿ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈ ದೇಶದ ಜನರನ್ನು ಸ್ವತಂತ್ರ ಹೋರಾಟಕ್ಕೆ ಕಿಚ್ಚನ್ನು ತುಂಬಿ ಒಂದೇ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕೆನ್ನುವಂಥ ಮನಸ್ಥಿತಿಯನ್ನು ತುಂಬಿರ್ತಕ್ಕಂಥ ಹಾಡು ಅದು ವಂದೇ ಮಾತರಂ. ಬಹುಶಃ ಆನಂತರದ ದಿನಗಳಲ್ಲಿ ಏನು ಕಾಂಗ್ರೆಸ್ನವರು ಹಿಂದೂ ಭಾವನೆಗೆ ಪೂರಕವಾಗಿದೆ, ಮುಸಲ್ಮಾನರ ಭಾವನೆಗೆ ಇದು ಧಕ್ಕೆ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ದುರ್ಗೆಯನ್ನು ವರ್ಣನೆ ಮಾಡ್ತಕ್ಕಂಥ ಆ ಪಂಕ್ತಿಯನ್ನು ತೆಗೆದುಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಅಧಿವೇಶನದಲ್ಲಿ ನಿರ್ಣಯವನ್ನು ಕೈಗೊಳ್ತಾರೆ. ಬಹುಶಃ ಅವತ್ತಿನಿಂದ ಈ ದೇಶದ ಜನರಿಗೆ ತುಂಬ ನೋವಿದೆ. ವಂದೇ ಮಾತರಂ ಏನು ಪೂರ್ಣ ಪ್ರಮಾಣದಲ್ಲಿ ಹಾಡಲಿಕ್ಕೆ ಅವಕಾಶ ಇಲ್ಲ ಎನ್ನುವಂಥ ನೋವಿತ್ತು. ಇವತ್ತು ವಂದೇ ಮಾತರಂಗೆ 150 ವರ್ಷ ತುಂಬಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಪೂರ್ಣವಾಗಿರ್ತಕ್ಕಂಥ ವಂದೇ ಮಾತರಂ ಹಾಡಬೇಕು ಮತ್ತು ವಂದೇ ಮಾತರಮನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಬೇಕೆನ್ನುವಂಥ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಚಾರ. ಬಹುಶಃ ಈ ಸಂದರ್ಭದಲ್ಲಿ ಇದು ಈ ದೇಶದ ಎಲ್ಲ ಭಾರತೀಯರಿಗೆ ಇದು ಭಾಳ ಖುಷಿಯನ್ನು ತಂದು ಕೊಟ್ಟಿದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಮತ್ತು ಎಲ್ಲ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂದರೆ ಇದು ಉದ್ದೇಶ ಏನು ಸರ್? ಅಂದರೆ ಈಗ ಒಂದು ರಾಷ್ಟ್ರಗೀತೆಗಿಂತ ಮುಂಚೆ ವಂದೇ ಮಾತರಂ ಗೀತೆ ಆಡಲಾಗ್ತದೆ. ಎಲ್ಲ ಕಾರ್ಯಕ್ರಮ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕೂಡ ವಂದೇ ಮಾತರಂ ಗೀತೆ ಆಡಬೇಕಾದ್ರೆ ಎದ್ದೇಳಬೇಕು ಅಂದರೆ ಎಲ್ಲರೂ ಕೂಡ ಪ್ರತಿ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅನ್ನೋಂಥದ್ದು, ಎದ್ದು ನಿಂತು ಗೌರವ ಸಲ್ಲಿಸೋದು ಕೂಡ ಅದು ಸೂಕ್ತ. ಇಷ್ಟು ವರ್ಷಗಳ ನಂತರ ಈಗ ಈ ತಂದಿರುವಂಥದ್ದು ಏನು, ಇದು ಬೇರೆ ಉದ್ದೇಶ ಇದೆಯಾ ಅಥವಾ ಏನು ಅಂತ? ಈ ಇತಿಹಾಸದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮತ್ತೊಮ್ಮೆ ಇತಿಹಾಸ ಮರುಸೃಷ್ಟಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. 150 ವರ್ಷಗಳ ಕಾಲ ಏನು ವಂದೇ ಮಾತರಂ ಈ ದೇಶದಲ್ಲಿ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಈ ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಕಳೆದ 10-12 ವರ್ಷಗಳ ಕಾಲ ನಿರಂತರವಾಗಿ ಈ ದೇಶದಲ್ಲಿರ್ತಕ್ಕಂಥ ಇತಿಹಾಸಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ, ಈ ದೇಶದಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರ್ತಕ್ಕಂಥ ವಿಚಾರಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ನರೇಂದ್ರ ಮೋದಿಯವರ ಸರ್ಕಾರ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು. ಇದೇ ರೀತಿ ವಂದೇ ಮಾತರಂ ಅನ್ನುವಂತಹ ಒಂದು ನಮ್ಮ ರಾಷ್ಟ್ರಭಕ್ತಿಯ ಒಂದು ಪ್ರತೀಕವಾಗಿರ್ತಕ್ಕಂಥ ಈ ಒಂದು ಶಕ್ತಿಗೆ ಮತ್ತೊಮ್ಮೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು 150ನೇ ವರ್ಷದ ಕಾಲಘಟ್ಟದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ. ಇದಕ್ಕೂ ಕೂಡ ಕೆಲವೊಂದು ಟೀಕೆ ವ್ಯಕ್ತಪಡಿಸಿರುವಂಥದ್ದು, ಮುಂದೆ ಕೂಡ ಟೀಕೆ ವ್ಯಕ್ತವಾಗುವಂಥದ್ದು. ಸೊ ಇದಕ್ಕೇನು ಹೇಳ್ತೀರಾ ಸರ್? ಈ ದೇಶದಲ್ಲಿ ಟೀಕೆ ಮಾಡೋದು ಯಾವುದನ್ನು? ಖಂಡಿತ ಇದಕ್ಕೂ ಟೀಕೆ ಮಾಡುವವರು ಇದ್ದೇ ಇರ್ತಾರೆ. ಆದರೆ ಇದನ್ನು ಟೀಕೆ ಮಾಡಿದವರು ಈ ದೇಶದ ಬಗ್ಗೆ ವಿಶ್ವಾಸ ಇಲ್ಲದಂಥವರು, ಇದಕ್ಕೆ ಟೀಕೆ ಮಾಡಿದಂಥವರು ಈ ದೇಶಕ್ಕೆ ದ್ರೋಹ ಬಗೆಯುವಂಥ ಮನಸ್ಥಿತಿ ಇರತಕ್ಕಂಥವ್ರು, ಈ ದೇಶದ ಮೇಲೆ ಪ್ರೀತಿ ಇಲ್ಲದಂಥವರು ಅಂಥವರು ಇದನ್ನು ಟೀಕೆ ಮಾಡಬಹುದೇ ಹೊರತು ಈ ದೇಶದ ಮೇಲೆ ಪ್ರೀತಿ ಇರ್ತಕ್ಕಂಥ, ಸ್ವಾಭಿಮಾನ ಇರ್ತಕ್ಕಂಥ, ಈ ದೇಶದ ಬಗ್ಗೆ ಆ ಒಂದು ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಯಾರೂ ಇದನ್ನು ಟೀಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಹೊರತುಪಡಿಸಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಗಲಾಟೆ ಅದನ್ನು ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಪೂರ್ವಭಾವಿ ಬಜೆಟ್ ಮೀಟಿಂಗನ್ನು ಏನೋ ಒಂದು ರೀತಿಯಲ್ಲಿ ಅದನ್ನು ಬಾಯ್ಕಟ್ ಅನ್ನೋಕ್ಕಿಂತ ಅದನ್ನು ಬಿಟ್ಟು ತೆರಳಿರುತ್ತೆ ದೆಹಲಿಗೆ. ಇವೆಲ್ಲ ಏನು ಸೂಚಿಸುತ್ತೆ ಹೈಕಮಾಂಡ್ ಮಾಡ್ತೀನಿ? ನೋಡಿ, ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಬಲಹೀನ ಆಗಿರ್ತಕ್ಕಂಥ ಹೈಕಮಾಂಡ್ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ಇಬ್ಬರ ಜಗಳ ಪ್ರಾರಂಭ ಆಗಿದೆ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಒಂದಾಗಿರುವಂಥದ್ದು, ರಾಹುಲ್ ಗಾಂಧಿ ಮತ್ತೊಂದು, ಯಾರ ಜೊತೆಯಲ್ಲಿದ್ದಾರೆ ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ಇವತ್ತು ಕಾಂಗ್ರೆಸ್ನ ಹೈಕಮಾಂಡಲ್ಲಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಬಿರುಕು ಬಿಟ್ಟಿದೆ. ಅಲ್ಲಿ ಸ್ಟೇಬಲ್ ಇಲ್ಲದಂಥ ಕಾರಣಕ್ಕೋಸ್ಕರ ಇಲ್ಲಿಯೂ ಕಿತ್ತಾಟಗಳು ಪ್ರಾರಂಭ ಆಗಿರ್ತಕ್ಕಂಥ ದಿನ ಒಂದೊಂದು ಹೆಸರುಗಳು ಕೇಳಿ ಬರ್ತಾ ಇರ್ತಕ್ಕಂಥ. ಸಿದ್ದರಾಮಯ್ಯವರು ಮತ್ತು ಅವರ ಮಗ ಇಲ್ಲ ನಾವೇ 5 ವರ್ಷ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರ ಸಹೋದರ ಇಲ್ಲ ನಮಗೆ ಇನ್ನೂ ಸಿಗತ್ತೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಪರಮೇಶ್ವರ್ ಅವರು ಕಾಯ್ತಾ ಇದ್ದಾರೆ. ಅದರ ಜೊತೆ ಇನ್ನೊಂದಷ್ಟು ಜನ ಸಿ ಎಮ್ ರೇಸಿಗೆ ಜಾರಕಿಹೊಳಿ ಅವರು ಇರ್ಬೋದು. ಈ ರೀತಿಯ ತುಂಬ ಜನ ಸಿ ಎಮ್ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಒಟ್ಟು ಕಾಂಗ್ರೆಸ್ನ ಹೈಕಮಾಂಡ್ ಬಲಹೀನ ಆಗಿರುವ ಕಾರಣಕ್ಕೋಸ್ಕರ ಈ ರೀತಿಯ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಏನಾದರೂ ರಾಜ್ಯ ರಾಜಕಾರಣ ಪರಿಣಾಮ ಬೀರುತ್ತಾ ಮುಂದಿನ ದಿನಗಳಲ್ಲಿ? ನೋಡಿ, ರಾಜ್ಯ ರಾಜಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಷ್ಟು ಪರಿಣಾಮ ಬೀರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ವಿಷಯಕ್ಕೆ, ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆಗೆ, ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ತೀವ್ರವಾಗಿರ್ತಕ್ಕಂಥ ಇವತ್ತು ತೊಂದರೆಯನ್ನು ನಾವು ಅನುಭವಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಇನ್ನಷ್ಟು ಈ ರೀತಿಯ ವ್ಯವಸ್ಥೆಗಳಲ್ಲಿ ಇನ್ನಷ್ಟು ಬಲಹೀನ ಆಗ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪ್ರಗತಿಗೆ ಇದು ತುಂಬ ರೀತಿಯ ಮಾರಕವಾಗಿರ್ತಕ್ಕಂಥ ತೊಂದರೆಯನ್ನು ಅನುಭವಿಸ್ತಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಉಂಟು. ರಾಹುಲ್ ಗಾಂಧಿನ ಮತ್ತು ಸೋನಿಯಾ ಗಾಂಧಿನೆಲ್ಲ ಇದು ಇನ್ನೂ ಕೂಡ ಭೇಟಿ ಆಗಿಲ್ಲ. ಪ್ರತಿದಿನ ಈ ಸುದ್ದಿ ಬರ್ತಾ ಇರುವಂಥದ್ದು ಇದೇನು ಸಂದೇಶ ಕೊಡುತ್ತೆ ನಿಮ್ಮ ಪ್ರಕಾರ? ನಾನು ಆವಾಗಲೇ ಹೇಳಿದೆ,
ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಭಾಳ ಬಲಯುತವಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವರೇ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿ ಎಮ್ ಅಂತ ಹೇಳಿದ್ರು, ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಅಂತ ಹೇಳ್ತಾರೆ. ಅವರಿಗೆ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅವರು ಇರತಕ್ಕಂಥದ್ರಿಂದ ನಾವು ಈ ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ, ದೇಶದ ಜನನೂ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಬಲಹೀನವಾಗಿ ಸ್ಥಿತಿಯಲ್ಲಿ ಇವತ್ತು ತಲುಪಿದೆ ಅನ್ನುವಂಥದ್ದನ್ನು ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಹರೀಶ್ ಪುಂಜ್ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದು ಒಂದೇ ಮಾತರಂ ಗೀತೆ ಸಂಬಂಧಪಟ್ಟಂತೆ ಏನು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ, ಅದು ಅವಶ್ಯಕತೆವಾಗಿರುವಂಥದ್ದು. ಜೊತೆಗೆ ಇದರ ವಿರುದ್ಧ ಅಥವಾ ಇದರ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿರೋರು ದೇಶದ ಗೌರವಕ್ಕೆ ರಕ್ಷಣೆಗೆ ಟೀಕೆ ವ್ಯಕ್ತಪಡಿಸುವ ರೀತಿಯಲ್ಲಿ ಅಂತ ಅವರು ಒಂದು ತಮ್ಮ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಏನು ಈ ಕುರ್ಚಿ ಗದ್ದೆಗೆ ಗುದ್ದಾಟ ಇದೆಯಲ್ಲ, ಈ ಸಂಬಂಧಪಟ್ಟಂತೆ ಹೈಕಮಾಂಡ್ನಲ್ಲಿ ಕೂಡ 2 ಬಣ ಆಗಿರುವಂಥದ್ದು ಅಂತ ಹೇಳುವ ಮೂಲಕ ಚಾಟಿಯನ್ನು ಬೀಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.